ಯಾಕಮ್ಮ ಗಂಗಾ, ನಿನ್ನ ಕಣ್ಣಲ್ಲಿ ನೀರು ಏನೋ ಏನಾಗಿದೆ ಅಂತ? ಏನಿಲ್ಲ ಬಾಬಾ, ಅಡಿಗೆ ಮನೆಯಲ್ಲಿ ಹೊಗೆ ಜಾಸ್ತಿ ಇತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಣ್ಣಲ್ಲಿ ನೀರು ಮತ್ತು ಅಷ್ಟೇ. ಹೌದಣ್ಣ, ಬೇಗನೆ ಹೊಲಕ್ಕೆ ಹೋಗಬೇಕು, ಅಡಿಗೆ ಮಾಡುವಂತೆ. ಅದಕ್ಕೆ ಹಸಿ ಕಟ್ಟಿಗೆ ಒಲೆಗೆ ಹಚ್ಚಿ ಕಣ್ಣೀರು ಬರ್ತಾ ಇವೆ ಅಣ್ಣ, ಕಣ್ಣೀರು ಬರ್ತಾ ಇವೆ. ಕಣ್ಣು ಅರಿಯದಿದ್ದೊಡೆ ಕರುಳು ಅರಿಯದನಪ್ಪ, ಕರುಳು. ಹಲವಾರು ವರ್ಷಗಳ ಕಾಲ ಈ ಮನೆಯಲ್ಲಿ ಬಾಳಿ ಬದುಕಿದ್ದೀನಪ್ಪ, ಬಾಳಿ ಬದುಕಿದ್ದೀನಿ ಅಂದಾಗ ನನ್ನ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಮೂರ್ಖ ನಾನಲ್ಲಪ್ಪ. ನಿನ್ನ ಅಣ್ಣ ಸಾಮಾನುಗಳು ಚೆನ್ನಪಿನ್ನಿ, ವೇಷದ ಮಾತುಗಳು ಎಷ್ಟು ಸಾಕಪ್ಪ ತಿಳಿದುಕೊಳ್ಳುವಷ್ಟಕ್ಕೆ. ಶೀಲಾ, ನೀನಾದರೂ ಹೇಳಮ್ಮ, ಏನಾಗಿದೆ ಅಂತ? ಏನು ಹೇಳುವುದು? ಮಾತಿಗೆ ಬಾರದ ಜನರ ಕೈಯಿಂದ ಮಾತನಾಡಿಸಿಕೊಳ್ಳಬೇಕಾಗಿದೆ ನನ್ನ ಬಾಳು. ಅಂದರೆ ಬೂದಿ ಮುಚ್ಚಿದ ಕೆಂಡ ಗೊತ್ತಿರುವ ನಿನ್ನ ಮಾತಿನ ಅರ್ಥ ಸ್ವಲ್ಪ ಬಿಡಿಸಿ ಹೇಳಮ್ಮ. ಅಂದರೆ ನಾನು ಈ ಮನೆಯಲ್ಲಿ ಏನು ಮಾಡಿದರೂ ತಪ್ಪಾಗಿ ಕಾಣಿಸಿಕೊಳ್ಳುತ್ತದೆ. ಅದಕ್ಕೆ ನಾನು ಈ ಮನೆಯನ್ನು ಬಿಟ್ಟು ಹೋಗಬೇಕು. ಹೌದು, ಈ ಮನೆಯಲ್ಲಿ ನನ್ನ ಗಂಡನ ಕೆಲವೊಬ್ಬರಿಗೆ ಇಷ್ಟ ಇಲ್ಲ ಅಂತ ಕಾಣುತ್ತದೆ. ಮುಚ್ಚಲ ಬಾಯಿ, ಮನೆ ಬಂದಂತೆ ಮಾತನಾಡಬೇಡಮ್ಮ. ಮನದಲ್ಲಿ ಸ್ವಲ್ಪ ಅರಿವಿಟ್ಟು ಕೊಡಿ. ಅದು ಅದು ಅಂದರೆ ನಿಮ್ಮ ತಮ್ಮ ಬಾಯಿಗೆ ಬಂದಂತೆ ಮಾತನಾಡಿದರೆ ಅವನು ಸರಿ ಅಂತ ಹೇಳುತ್ತೀರಾ? ನಾನು ಯುದ್ಧ ಕಲಿತವರು, ಸರಿ ಯಾವುದು ತಪ್ಪ ಯಾವುದು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಂದು ಶಾಲೆಯ ಮುಂದೆ ಕೂಡ ಮುಖ ನೋಡಿದವನು ಅಂತ ಕಡೆಯಿಂದ ನಾನು ಅನ್ನಿಸಿಕೊಳ್ಳಬೇಕಾಗಿತ್ತಲ್ಲ. ಮುಚ್ಚಲ ಬಾಯಿ, ಬೇರೆಯವರ ಯೋಗ್ಯತೆ ಬಗ್ಗೆ ಮಾತನಾಡುವ ನೀನು ನಿನಗೇನು ಯೋಗ್ಯತೆವಿದೆ? ಶಾಲೆಯ ಮುಖವನ್ನು ನೋಡದೆ ಅಕ್ಷರ ಸಹಿತ ಪಾರದಲ್ಲಿ ನಮ್ಮ ತಮ್ಮನಿಗೆ ನೋಡಮ್ಮ, ಹಾಲಿಗೆ ಉಕ್ಕು ಬರಬಾರ್ದು, ಹೆಣ್ಣಿಗೆ ಸೊಕ್ಕು ಬರಬಾರ್ದಮ್ಮ, ಸೊಕ್ಕು ಬರಬಾರ್ದು. ಅಂದರೆ ನಿಮ್ಮ ತಮ್ಮ ವಿದ್ಯಾವಂತ ಪಡೆದಿದ್ದಾನಂತನ? ನೋಡಮ್ಮ, ಅಲ್ಪ ವಿದ್ಯೆ ಮಾ ಕರಿವಿ, ಇದು ಒಳ್ಳೆದಲ್ಲಮ್ಮ, ಒಳ್ಳೆದಲ್ಲ. ಅಷ್ಟಕ್ಕೂ ನೀನು ಹಂಗಿನ ಮನೆಯಲ್ಲಿ ಕೂತ್ಕೊಂಡು ಓದಿರೋದು ಒಂದೇ ಒಂದು ಡಿಗ್ರಿ. ಆಡಿದ್ದಕ್ಕೆ ಎಷ್ಟು ಚಿಗದು ಮಾತನಾಡ್ತೀವಲ್ಲ. ನನ್ನ ತಮ್ಮ IAS ಪರೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ. ಅವನು ಎಷ್ಟು ಚಿಕ್ಕದ ಮಾತನಾಡಬಲ್ಲ ಅಮ್ಮ. ನೋಡಮ್ಮ, ಸ್ವಲ್ಪ ಮನದಲ್ಲಿ ಅರಿವಿಟ್ಟುಕೊಂಡು ಮಾತನಾಡಮ್ಮ, ಅರಿವಿಟ್ಟುಕೊಂಡು ಮಾತನಾಡ. ಎಷ್ಟೇ ಆದರೂ ಅವಳು ನನ್ನ ತಮ್ಮನೇ. ಏನು ತಿಳಿಯದೆ ತಪ್ಪು ಮಾತನಾಡಿದ್ದಾಳೆ. ಮೇಲಾಗಿ ಸುಖದ ಸುಪ್ಪತ್ತಿಗೆ ಅವಳು ನಮ್ಮ ಮನೆಗೆ ಹೊಂದಿಕೊಳ್ಳುವವರೆಗೂ ನಾವೇ ಹೊಂದಿಕೊಂಡು ಹೋಗೋಣ. ಅರ್ಜುನ, ಶಾಲೆಯ ಕಲಿತಿನೊಂದು ಸುಳ್ಳು ಹೇಳಿ ಎದೆಯಲ್ಲಿ ಎರಡಕ್ಷರ ಬಾರಲಿ ಇರುವ ಮಕ್ಕಳಕ್ಕಿಲ್ಲಪ್ಪ ಈ ಸಮಾಜದಲ್ಲಿ. ನೀನು IAS ಪರೀಕ್ಷೆಯಲ್ಲಿ ಪಾಸ್ ಆದರೂ ದೇಶದ ರೈತನಾಗಿ ದುಡಿಯುವ ನೀನು ಛಲಗಾರನಪ್ಪ, ಛಲಗಾರ. ನಿನ್ನ
ಕಾಯಕ ಮಾಡುವ ಜಗ ಮೆಚ್ಚಿದ ಮಗನಪ್ಪ, ಜಗ ಮೆಚ್ಚಿದ ಮಗ. ಅಣ್ಣ, ಎಲ್ಲರೂ ಒಟ್ಟಿಗೆ ನಿಂತು ಏನೋ ವಿಚಾರ ಮಾಡುತ್ತಿದ್ದೀರಿ. ಶೀಲ, ಯಾಕೆ, ಏನಾಗಿದೆ? ರೀ, ಬನ್ರಿ, ಈ ಕಾಗಿ ಸ್ವಾಮಿಗಳು ಮನೆಯಲ್ಲಿ ಕುಳಿತು ಇವರು ಮತ್ತೆ ಬದುಕೋದಕ್ಕೆ ಆಗೋದಿಲ್ಲ. ಬನ್ನಿರಿ, ಬೇರೆ ಮನೆ ಮಾಡೋಣಂತೆ. ನಾವು ಬೇರೆ ಮನೆ ಮಾಡಿಕೊಂಡು ಹೋಗೋಣ. ಶೀಲ, ಅಂತದು ಏನಾಗಿದೆ ಈ ಮನೆಯಲ್ಲಿ? ಅಣ್ಣ, ನೀನಾದರೂ ಸ್ವಲ್ಪ ಬಿಡಿಸಿ ಹೇಳು, ಏನಾಗಿದೆ ಎಂದು. ನೋಡು ಶಂಕರ, ನಿನ್ನ ಹೆಂಡತಿಗೆ ಬುದ್ಧಿ ಹೇಳಿದ್ದೇವೆ. ಹಿರಿಯರು ಎಂಬುದರ ಮರೆತು ಗುದ್ದಾಡಲು ಅನ್ನುವ ಹಾಗೆ ಮಂಗನಂತೆ ವರ್ತಿಸುತ್ತಾಳೆ. ಶಂಕರ್, ನೋಡಿದ್ರಲ್ಲ ನೀವು ಮಣ್ಣ ಆಡುತ್ತಿರೋ ಮಾತುಗಳನ್ನು. ಇಷ್ಟು ಮೇಲೆ ನಾವು ಈ ಮನೆಯಲ್ಲಿ ಇರ್ಬೇಕಾ? ಬನ್ನಿ ಹೋಗೋಣ ಮನೆ. ಅಣ್ಣ, ನೀವೆಲ್ಲರೂ ಸೇರಿ ನನ್ನ ಹೆಂಡತಿಯನ್ನು ದ್ವೇಷಿಸುವುದು ಸರಿಯಲ್ಲ. ಅವಳು ಏನು ತಪ್ಪು ಮಾಡಿದಳೆಂದು ಈ ರೀತಿ ಮಾತನಾಡುತ್ತಿದ್ದೀರಿ. ಶಂಕರ್, ಏನಂತ ಮಾತನಾಡುತ್ತಿರುವೆ? ನಿನ್ನ ಹೆಂಡತಿಯನ್ನು ದ್ವೇಷಕ್ಕೆ ಅವಳು ನಮಗೆ ಮಾಡಿರುವ ಅನ್ಯಾಯವನ್ನಾದರೂ ಏನು? ತಪ್ಪು ದಾರಿಯಲ್ಲಿ ನಡೆಯೋದನ್ನು ಬಿಟ್ಟು ಸರಿ ದಾರಿಯಲ್ಲಿ ನಡೆಯಮ್ಮ ಅಂದಿದೆ. ನೋಡಪ್ಪ ಚಂದನ, ಹೆಣ್ಣು ಮಕ್ಕಳ ಜನ್ಮದಲ್ಲಿ ಗಂಡು ಮಕ್ಕಳು ತಲೆ ಹಾಕಬಾರದು. ಇದನ್ನೆಲ್ಲ ನೋಡುವುದಕ್ಕೆ ಮನೆಯಲ್ಲಿ ಹಿರಿ ಬಾವುಗಳಿದ್ದಾರೆ. ನೋಡಮ್ಮ ಶೀಲ, ಶಂಕರನಿಗೆ ಹೋಗಿ ಒಳಗಡೆ ಊಟಕ್ಕೆ ಬಡಿಸಿ ಹೋಗಮ್ಮ. ಅಂದರೆ ನಿಮ್ಮ ಮಾತಿನ ಅರ್ಥ, ನೀವೆಲ್ಲರೂ ನನ್ನ ಹೆಂಡತಿಗೆ ಎಷ್ಟೇ ಕಷ್ಟ ಕೊಟ್ಟರು ಅದನ್ನು ನೋಡಿಕೊಂಡು ನಾನು ಸುಮ್ಮನಿದ್ದು ಬಿಡುವಂತೀರಿ, ಹೌದಲ್ಲ? ಮುಚ್ಚು ಬಾಯಿ ಶಂಕರ. ಹೆಂಡತಿಯ ತಾಳಕ್ಕೆ ತಕ್ಕಂಗೆ ಕುಣಿಯುವ ನೀನೊಬ್ಬ ಗಂಡಸೆ. ನಿನ್ನಂತರು ಇರೋದಿದ್ದರೆ ಎಷ್ಟು ಒಡ ಹುಟ್ಟಿದರೂ ಸೋದರರು ಒಗ್ಗಟ್ಟಾಗಿ ಬಾಳುವುದು ಬರೇ ಕನಸಿನ ಮಾತಾಗಿದೆಯಪ್ಪ, ಬರೇ ಕನಸಿನ ಮಾತಾಗಿದೆ. ನೋಡಿ ಶಂಕರ, ಗಂಡಿಗೆ ಚಟ ಇರಬಾರ್ದು, ಹೆಣ್ಣಿಗೆ ಹಂಡ ಇರಬಾರ್ದಪ್ಪ, ಹಂಡ ಇರಬಾರ್ದು. ಅಣ್ಣ, ಈ ನಿಮ್ಮ ಮಾತುಗಳನ್ನು ಕೇಳಿ ನಾನು ನನ್ನ ಹೆಂಡತಿಗೆ ದ್ರೋಹ ಮಾಡಲಾರೆ. ಇಲ್ಲ ಅಂದ್ರೆ ಹೇಳಿ, ನಾವು ಈಗಲೇ ಈ ಮನೆ ಬಿಟ್ಟು ಹೋಗಿ ಬಿಡುತ್ತೇವೆ. ನೀವೇ ಹಾಯಾಗಿರಿ ಈ ಮನೆಯಲ್ಲಿ. ಸೀಲಾ, ನಡೆಯ ಹೋಗೋಣ. ಶಂಕರ್, ಬೇಡಪ್ಪ, ಬೇಡ. ಈ ಮನೆ ಬಿಟ್ಟು ಹೋಗೋದನ್ನು ಬೇಡಪ್ಪ. ನೋಡಪ್ಪ ಶೀಲ, ನೀನಾದ್ರೂ ಹೇಳಪ್ಪ, ನಿನ್ನ ಗಂಡನಿಗೆ ಈ ಮನೆ ಬಿಟ್ಟು ಹೋಗೋದು ಬೇಡ ಅಂತ. ಈ ಮನೆಯಲ್ಲಿ ನೀವು ಹೇಗೆ ಬೇಕಾದ್ರೂ ಇರಿ, ನಾವು ನಿಮಗೆ ಯಾವುದೂ ತೊಂದರೆ ಕೊಡೋದಿಲ್ಲ. ಮನೆ ಬಿಟ್ಟು ಹೋಗ್ತೀವಿ ಅಂತ ಹೇಳ್ಬೇಡಿ ನಿಮಗೆ. ಇದು ಮೊಸರು ಕೊಟ್ಟವರಿಗೆ ಬೆಲೆ ಬಾಳಕ್ಕೆ ನಾನು ಹೆಚ್ಚು ಹೊಂದಲ್ಲ. ಸಾಕು ಮಾಡುವ ಗಂಡ ಬಾಳು ಏನು ಕಡಿಮೆ ಇಲ್ಲ. ಹೋಗಲಿ ಬಿಡಮ್ಮ. ಬೀದಿಗೆ ಬಂದ ನಾಯಿ ಮೊದಲೇರಿದ ಆನೆಯನ್ನು ಯಾರು ತಡೆಯಲಾಗಲ್ಲಮ್ಮ. ನೋಡಮ್ಮ, ಇದರಿಂದ ಗೊತ್ತಾಗುತ್ತೆ. ಗುಣ ನೋಡಿ ಹಣ್ಣುತ್ತಾ, ರುಚಿ ನೋಡಿ ಒಂದೇನಾದರೂ ನಾವು ಎಡವಿದರೆ ಹೆಣ್ಣು ಮರಿಯಾದಿ ತೆಗೆಯುತ್ತಾಳೆ. ಹಣ್ಣು ಕೊಳತು ನಾರುತ್ತದೆ. ಇಷ್ಟಮ್ಮ ಜೀವನ.
ಆಗುವುದು ತಪ್ಪದು. ಅಂದ ಮೇಲೆ ಈ ಮನೆಯಲ್ಲೇ ಇರಬೇಕು ಎಂದರೆ ನನ್ನದು ಒಂದು ಕಂಡೀಷನ್ ಇದೆ. ಆ ಕಂಡೀಷನ್ಗೆ ಒಪ್ಪಿದರೆ ಮಾತ್ರ ನಾ ಈ ಮನೆಯಲ್ಲಿರುವೆ. ಶಂಕರ, ಏನಂತ ಹೇಳಪ್ಪ ನಿನ್ನ ಕಂಡೀಷನ್? ಎಂದಾದರೂ ಈ ನಿನ್ನ ಅಣ್ಣ ನಿನಗೆ ಎದುರಾಗಿ ಮಾತನಾಡಿದ್ದಾನೆ? ಶಂಕರ, ಹೇಳಪ್ಪ ನಿನ್ನ ಕಂಡೀಷನ್ ಏನಂತ? ಅಣ್ಣ, ಈ ಕ್ಷಣದಿಂದಲೇ ನಾವಿಬ್ಬರು ಬೇರೆ ಬೇರೆ ಆಗಿ ಬಿಡೋಣ. ಅಂದಾಗ ಮಾತ್ರ ನಾನು ನನ್ನ ಹೆಂಡತಿ ಈ ಮನೆಯಲ್ಲಿ ನೆಮ್ಮದಿಯಿಂದ ಬಾಳಲು ಸಾಧ್ಯ. ಶಂಕರ, ಏನ್ ಹೇಳ್ತಾ ಇದೆಯಪ್ಪ ನೀನು? ಶಂಕರ, ಹಾಗೆಲ್ಲ ಮಾತನಾಡಬೇಡಪ್ಪ. ಮಾತನಾಡಿ ಅಣ್ಣನ ಮನಸ್ಸು ನೋಯಿಸಬೇಡಪ್ಪ. ಬೇರೆಯಾದ ಸುದ್ದಿ ಊರಿನ ಜನಕ್ಕೆ ಗೊತ್ತಾಗಿದರೆ ಅದು ಕೊಳ್ಳುವರ ತಾಯಿಗೆ ಆಹಾರವಾಗಿ ಹುಟ್ಟಿದ ಮನಿತನ. ಶಂಕರ, ಅಣ್ಣ, ಅದೇನೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ನಿನ್ನಿಂದ ಬೇರೆ ಆಗಬೇಕು ಅಂದರೆ ಬೇರೆ ಆಗಬೇಕು ಅಷ್ಟೇ. ಇಲ್ಲ ಅಂದರೆ ನಿಮ್ಮ ಕೈಯಿಂದ ಆಗದಿದ್ದರೆ ಹೇಳಿ, ನಾವು ಈಗಲೇ ಈ ಮನೆ ಬಿಟ್ಟು ಹೋಗಿ ಬಿಡುತ್ತೇವೆ. ಬನ್ನಿ ಶಂಕರ್, ನಾವು ಹಬ್ಬ ಮುರುಗರೆಷ್ಟು ಗೋಲು ಹಳ್ಳರೆಷ್ಟು ಅನ್ನೋ ಹಾಗೆ ಆಟ ಗೋಡೆ ಮೇಲೆ ದೀಪ ಇಟ್ಟಂತೆ. ಇವರು ಮಾತುಗಳು ರಾಗ ಅಂತ ಹೇಳ್ತಿದ್ದಾರೆ. ಬನ್ನಿ. ನಿಲ್ಲಮ್ಮ ಶೀಲ, ದೈವ ಒಂದು ಬಗೆದರೆ ತಾನೊಂದು ಬಗೆಯೆನ್ನುವ ಹಾಗೆ ಬಾಲಿಗೆ ಬಂದಿದ್ದು ಪಂಚಾಮೃತ ಸ್ವೀಕರಿಸಲಿದೆ. ಶಂಕರ್, ಆಯ್ತಪ್ಪ, ನಿನ್ನ ಹಾಗೆ ಆಗಲಿ. ಹಾಗಾದರೆ ಈಗಲೇ ಬೇರೆ ಬೇರೆ ಆಗಿ ಬಿಡಲಿ. ಈ ಮನೆಯಲ್ಲಿರುವ ಎಲ್ಲ ಸಾಮಾನುಗಳು ಹಾಗೂ ಆಸ್ತಿ ಮುಂದೆ ನಮಗೆ ನಿಮಗೆ ಸಮಸ್ಯೆ ಆಗೋದು ಬೇಡ. ಏನಿದೆಯೋ ಹಂಚಲಿಕ್ಕೆ? ಇರೋದು 3 ಎಕರೆ ಭೂಮಿ. ಅದನ್ನು ಬಿಟ್ಟರೆ ಹಿರಿಯರು ಬಿಟ್ಟ ಹೋದ ಈ ಹಳೆಯ ಮನೆಯೋ, ಹಳೆಯ ಮನೆ. ಶಂಕರ, ನನಗೆ ಏನೂ ಬೇಡಪ್ಪ, ಬೇಡ. ನೀವೇ ಹಂಚಿಕೊಳ್ಳಪ್ಪ, ಹಂಚಿಕೊಳ್ಳಿ. ಅಣ್ಣ, ನನಗೂ ಮನೆ ಹೊಲ ಯಾವುದು ಬೇಡಣ್ಣ, ಯಾವುದು ಬೇಡ. ಅದು ನನ್ನ ತಮ್ಮನಿಗೆ ಇರಲಿ. ನಾನು ಎಲ್ಲಾದರೂ ದನ ಕಟ್ಟುವ ಮನೆಯಲ್ಲಿ ಜೀವನ ಸಾಗಿಸುತ್ತೇನೆ. ಗಂಗಾ, ಇದಕ್ಕೆ ನಿನ್ನ ಉತ್ತರವೇನು? ನೋಡಿ ಸ್ವಾಮಿ, ಬಡತನವೂ ಭಾರವಲ್ಲ, ಸಿರಿತನವೂ ಭಾರವಲ್ಲ. ಪತಿಗೆ ಕಷ್ಟ ಬಂದಾಗ ಪತಿ ಧರ್ಮವನ್ನು ಪಾಲಿಸಿಕೊಂಡು ಹೋಗುವುದೇ ನನ್ನ ಘನತೆ ಆದವಳ ಕರ್ತವ್ಯ. ಹೋಗ್ಲಿ, ನನ್ನ ಮೈದುನ ಚೆನ್ನಾಗಿದ್ರೆ ನಮಗೆ ಅಷ್ಟೇ